ಬಿಜೆಪಿಯ ಮತ್ತೊಂದು ವಿಕೆಟ್ ಪತನ. ಜೆಡಿಎಸ್ ದೋಸ್ತಿ ಬಿಜೆಪಿಗೆ ಮುಳುವಾಗುತ್ತಾ? 2028 ಕಮಲದಳ ಗೆಲ್ಲೋದೆಷ್ಟು? ವಿಕೆಟ್. ಬಿಜೆಪಿಯ ಬಿಗ್ ವಿಕೆಟ್ ಪತನಕ್ಕೆ ಕೌಂಟೌನ್ ಶುರುವಾಗಿದೆ. ಆ ವಿಕೆಟ್ ಬಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗಿದ್ದ ಭರವಸೆ, ಆ ನಂಬಿಕೆಗೆ ಫುಲ್ ಸ್ಟಾಪ್ ಬೀಳಲಿದೆ. ಅಷ್ಟೇ ಅಲ್ಲ, ಆ ಒಂದು ವಿಕೆಟ್ ಬಿದ್ರೆ ಮತ್ತೆ ಹಲವು ವಿಕೆಟ್ಗಳು ಬೀಳೋ ಸಾಧ್ಯತೆಯೂ ಇದೆ. ಹಾಗಾದ್ರೆ ಯಾವುದು ಬಿಜೆಪಿಯ ಬಿಗ್ ವಿಕೆಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ಗೆ ಬಿಜೆಪಿ ದೋಸ್ತಿ ಅನಿವಾರ್ಯ. ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿಯ ನೆರಳು ದಳಕ್ಕೆ ಬೇಕೇ ಬೇಕು. ಒಂದೊಮ್ಮೆ ಬಿಜೆಪಿ ದೋಸ್ತಿಯನ್ನ ಕಟ್ ಮಾಡ್ಕೊಂಡ್ರೆ ಜೆಡಿಎಸ್ ಸ್ಥಿತಿ ಅಧೋಗತಿ ಎಂಬಂತಿದೆ. ಅಂದ್ರೆ ಅಧಿಕಾರ ಇಲ್ಲದಿದ್ದಾಗ ತನ್ನ 18 ಶಾಸಕರನ್ನ ಹಿಡಿತದಲ್ಲಿಟ್ಟುಕೊಳ್ಳೋದು ಜೆಡಿಎಸ್ಗೆ ತುಂಬಾನೇ ಕಷ್ಟ. ಎಲ್ಲಕ್ಕಿಂತ ಮುಖ್ಯವಾಗಿ 2028ರ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಮತ್ತು ಹೀಗಿರೋ ಹಾಲಿ ಶಾಸಕರನ್ನ ಹುರಿದುಂಬಿಸಲು ಜೆಡಿಎಸ್ಗೆ ಅಧಿಕಾರ ಅನ್ನೋ ಟಾನಿಕ್ ಬೇಕೇ ಬೇಕು. ಆ ಟಾನಿಕ್ ಸದ್ಯ ಸಿಗ್ತಾ ಇರೋದು ಬಿಜೆಪಿಯ ದೋಸ್ತಿಯಿಂದ. ಬಿಜೆಪಿ ದೋಸ್ತಿ ಜೆಡಿಎಸ್ಗೆ ಬರೀ ಅಧಿಕಾರ ಬಲವನ್ನಷ್ಟೇ ಕೊಟ್ಟಿಲ್ಲ, ಜೆಡಿಎಸ್ಗೆ ಆನೆ ಬಲವನ್ನೇ ಕೊಟ್ಟಿದೆ. ಮೋದಿ ಮತ್ತು ಅಮಿತ್ ಶಾ ಅವರಂತ ನಾಯಕರ ಬೆಂಬಲ, ಕೇಂದ್ರ ಸರ್ಕಾರದಲ್ಲಿ ಸ್ಥಾನ ಸಿಕ್ಕಿರೋದು ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್. ಹೀಗಾಗಿನೇ ರಾಜ್ಯ ಬಿಜೆಪಿ ನಾಯಕರು ಏನೇ ಅಂದ್ರೂ ಕುಮಾರಣ್ಣ ಮತ್ತು ದಳಪತಿಗಳು ತಲೆ ಕೆಡಿಸಿಕೊಳ್ತಿಲ್ಲ. ಇತ್ತ ರಾಜ್ಯ ಬಿಜೆಪಿಯ ಸ್ಥಿತಿ ಏನು ಭಿನ್ನವಾಗಿಲ್ಲ. ಅವರದ್ದು ಅದೇ ವ್ಯತ್ಯೆ. ಬಿಜೆಪಿಗೆ ಕರ್ನಾಟಕದಲ್ಲಿ ವರ್ಚಸ್ಸಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಚಸ್ವಿ ನಾಯಕರು ಕಾಣ್ತಿಲ್ಲ. ಈಗಿರೋ ವಿಜಯೇಂದ್ರ ಆರ್ ಅಶೋಕ್ ಅವರು ಮಾಸ್ ಲೀಡರ್ಗಳು ಅಲ್ವೇ ಅಲ್ಲ. ಇವರನ್ನ ನೆಚ್ಚಿಕೊಂಡು ಜನ ಬಿಜೆಪಿಗೆ ವೋಟ್ ಹಾಕ್ತಾರೆ ಅಂತ ನಂಬಿಕೆಯೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಬಿಜೆಪಿ ಮನೆಯೊಂದು 10 ಬಾಗಿಲುಗಳಾಗಿ ಹರಿದು ಹಂಚಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಮೋದಿ ಮುಖ ನೋಡಿ ಇವರಿಗೆ ರಾಜ್ಯದ ಜನ ವೋಟ್ ಹಾಕ್ತಾರೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಇದೇ ಕಾರಣಕ್ಕೆ ಹೈಕಮಾಂಡ್ ನಾಯಕರು ಒಲ್ಲದ ಮನಸ್ಸಿಂದಲೇ ದಳದ ಜೊತೆ ಲಿಂಕ್ ಇಟ್ಕೊಂಡಿರೋದು. ದಳಪತಿಗಳ ಮೂಗಿಗೆ ತುಪ್ಪ ಸವರಿ ಅವರು ಅದನ್ನ ನೆಕ್ಕಿಕೊಳ್ಳೋದ್ರೊಳಗೆ ಹಳೆ ಮೈಸೂರು ಭಾಗದ ಜೆಡಿಎಸ್ ಭದ್ರಕೋಟೆಯನ್ನ ಕೊಳ್ಳೆ ಹೊಡೆಯೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದು ಜೆಡಿಎಸ್ ನಾಯಕರಿಗೂ ಗೊತ್ತು. ಆದ್ರೂ ಅವಕಾಶಕ್ಕಾಗಿ ಮತ್ತು ಅಧಿಕಾರಕ್ಕಾಗಿ ಬಿಜೆಪಿ ದೋಸ್ತಿಯನ್ನ ಜೆಡಿಎಸ್ ಬಿಟ್ಟುಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಈ ದೋಸ್ತಿ ಹೀಗೆ ಮುಂದುವರಿಯೋದು ಕೇಂದ್ರದ ಬಿಜೆಪಿ ನಾಯಕರಿಗೆ ಇಷ್ಟ ಇದೆಯೇನೋ. ಆದ್ರೆ ರಾಜ್ಯ ಬಿಜೆಪಿ ನಾಯಕರಿಗಂತೂ ಸುತಾರಾಮ್ ಇಷ್ಟವಿಲ್ಲ. ಒಲ್ಲದ ಮನಸ್ಸಿಂದ ಕೇಂದ್ರದ ನಾಯಕರ ಮಾತನ್ನ ಕೇಳಿಕೊಂಡು ರಾಜ್ಯದಲ್ಲಿ ಜೆಡಿಎಸ್ ನಾಯಕರನ್ನ ಸಹಿಸಿಕೊಂಡಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಈ ದೋಸ್ತಿಯಿಂದಾಗಿ ಬಿಜೆಪಿ ಮತ್ತಷ್ಟು ಒಡೆದು ಛಿದ್ರವಾಗುವ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ 2028ರ ರಾಜ್ಯ ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಸಿಎಂ ಡಿಕೆ ಶಿವಕುಮಾರ್ ಕಮಲದಳವನ್ನ ಛಿದ್ರ ಮಾಡಿಯಾದ್ರೂ ಸರಿ ಮತ್ತೆ ಕೈಗೆ ಅಧಿಕಾರ ಕೊಡಿಸಲೇಬೇಕು. ತಾವು ಮತ್ತೊಮ್ಮೆ ಸಿಎಂ ಆಗಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಈ ಹಿಂದಿನ ಸಿಎಂ ಸಿದ್ದರಾಮಯ್ಯನವರೇ ಬೇರೆ, ಈಗಿನ ಸಿಎಂ ಡಿಕೆ ಶಿವಕುಮಾರ್ ಅವರೇ ಬೇರೆ. ಅಂದ್ರೆ ಇವರ ಮೆಂಟಾಲಿಟಿ, ಐಡಿಯಾಲಜಿ, ಸ್ಟ್ರಾಟಜಿ ಕಂಪ್ಲೀಟ್ ಡಿಫರೆಂಟ್ ಆಗಿದೆ. ಡಿಕೆಶಿ ಇಡೋ ಪ್ರತಿ ಹೆಜ್ಜೆ, ತಂತ್ರಗಾರಿಕೆಗಳು ಕಮಲದಳ ನಾಯಕರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿವೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಅಧಿಕಾರಕ್ಕಾಗಿ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಅಪ್ಲೈ ಮಾಡ್ತಾರೆ. ಬಿಜೆಪಿ ನಾಯಕರು ಮಾಡೋ ಆಪರೇಷನ್ ಕಮಲದ ರೀತಿಯಲ್ಲೇ ಆಪರೇಷನ್ ಹಸ್ತ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುವಂತವರಲ್ಲ. ಇದೇ ಕಾರಣಕ್ಕೆ ಅಲ್ವಾ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ರಣ ಬೇಟೆಗಾರ ಅಂತ ಕರೆಯೋದು. ಇನ್ನ ಡಿಕೆಶಿ ಸ್ಪೀಡು, ಹೂಡೋ ರಣತಂತ್ರಗಳನ್ನ ಕೇಂದ್ರ ಬಿಜೆಪಿ ನಾಯಕರು ಈಗಾಗಲೇ ಅಳೆದು ತೂಗಿದ್ದಾರೆ. ಹೀಗಾಗಿನೇ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿಗೂ ಮುಂದಾಗುತ್ತಿದ್ದಾರೆ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡಿದ್ದಾರೆ ಅನ್ನೋ ಕಳಂಕ ಹೊತ್ತ ಬಿವಿ ವಿಜಯೇಂದ್ರ ಅವರನ್ನ ಹೈಕಮಾಂಡ್ ಅನುಮಾನದ ಕಣ್ಣಿಂದ ನೋಡ್ತಿದೆ. ಜೊತೆಗೆ ಈಗಾಗಲೇ ಬಿವಿ ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ರಿಪೋರ್ಟ್ ಅನ್ನು ತರಿಸಿಕೊಂಡಿದೆ. ಆ ರಿಪೋರ್ಟ್ ನಲ್ಲಿ ವಿಜಯೇಂದ್ರ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗೊತ್ತಾಗಿದ್ದೆ. ಆದ್ರೆ ಮುಂದಿನ ನವೆಂಬರ್ ವೇಳೆಗೆ ವಿಜಯೇಂದ್ರ ಅವರ 3 ವರ್ಷಗಳ ರಾಜ್ಯಾಧ್ಯಕ್ಷ ಅವಧಿ ಮುಕ್ತಾಯವಾಗುತ್ತೆ. ಅಷ್ಟರೊಳಗೆ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಒಕ್ಕಲಿಗ ನಾಯಕರನ್ನ ತಂದು ಕೂರಿಸೋದು ಬಿಜೆಪಿ ಹೈಕಮಾಂಡ್ ನ ಮಾಸ್ಟರ್ ಪ್ಲಾನ್. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ರಾಜ್ಯ ರಾಜಕಾರಣದ ಸಮೀಕರಣ ಕಂಪ್ಲೀಟ್ ಚೇಂಜ್ ಆಗಿದೆ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳು ಸೈಲೆಂಟ್ ಆಗಿ ಕಾಂಗ್ರೆಸ್ ಕಡೆ ತಿರುಗಿವೆ. ಒಕ್ಕಲಿಗ ಮತಗಳು ಕುಮಾರಣ್ಣ ಮತ್ತು ಅವರ ಫ್ಯಾಮಿಲಿ ಮೇಲೆ ಇಟ್ಟಿದ್ದ ವಿಶ್ವಾಸ ಕಳೆದುಕೊಂಡಿವೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇಂಥ ಟೈಮಲ್ಲಿ ಬಿಜೆಪಿ ನಾಯಕರು ಬರೀ ಲಿಂಗಾಯತ ಮತಗಳನ್ನ ನೆಚ್ಚಿಕೊಂಡು ಕೂತ್ರೆ ಹೇಗೆ? ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಬೇಕು ಅಂದ್ರೆ ಲಿಂಗಾಯತ ಮತಗಳ ಜೊತೆಗೆ ಒಕ್ಕಲಿಗ ಮತಗಳು, ಅಹಿಂದ ಮತಗಳನ್ನು ಪಡೆದುಕೊಳ್ಳಲೇಬೇಕು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಅದು ಸಾಧ್ಯವಾಗ್ತಿಲ್ಲ. ಒಂದು ಕಡೆ ಡಿಕೆಶಿ ಬರೀ ಒಕ್ಕಲಿಗ ಮತಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಿಲ್ಲ, ಸಾಫ್ಟ್ ಹಿಂದುತ್ವದ ಮೂಲಕ ಲಿಂಗಾಯತ ಮತ್ತು ಬ್ರಾಹ್ಮಣ ಮತಗಳನ್ನು ಸೆಳೆಯುತ್ತಿದ್ದಾರೆ. ಇದು ಬಿಜೆಪಿಗೆ ನುಂಗಲಾರದ ಬಿಸಿತುಪ್ಪವಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರಕೋಟೆಯೇ ಅಲಗಾಡುತ್ತಿದೆ. ಇಂಥ ಟೈಮಲ್ಲಿ ಜೆಡಿಎಸ್ ಜೊತೆಗಿನ ದೋಸ್ತಿ ನಮಗೆ ಬೇಕಾ ಅನ್ನೋ ಅನುಮಾನಗಳು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಹುಟ್ಟುಕೊಂಡಿವೆ. ನಿಮ್ಗೆ ಗೊತ್ತಿರಲಿ,
ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆಯೋದಕ್ಕೆ ಜೆಡಿಎಸ್ ಬಿಡಲ್ಲ, ಬಿಜೆಪಿ ಬೆಳೆದ್ರು ಬಿಜೆಪಿಯಲ್ಲಿನ ಒಕ್ಕಲಿಗ ನಾಯಕರು ಬೆಳೆಯೋದಕ್ಕೆ ಬಿಡಲ್ಲ ಅನ್ನೋ ಮಾತುಗಳು ಹರಿದಾಡ್ತಿವೆ. ಹೀಗಾಗಿನೇ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರು ಜೆಡಿಎಸ್ ದೋಸ್ತಿ ನಮಗೆ ಬೇಡವೇ ಬೇಡ ಅಂತಿದ್ದಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಈ ಹಿಂದೆ ಬಿಜೆಪಿಯಲ್ಲಿದ್ದ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋದಕ್ಕೆ ಪ್ರಮುಖ ಕಾರಣವೇ ಬಿಜೆಪಿ ಜೆಡಿಎಸ್ ನ ದೋಸ್ತಿ. ಅಂದ್ರೆ ಅದೆಲ್ಲಿಯವರೆಗೂ ಬಿಜೆಪಿ ಜೆಡಿಎಸ್ ಜೊತೆ ದೋಸ್ತಿ ಮಾಡ್ಕೊಂಡಿರುತ್ತೋ ಅಲ್ಲಿಯವರೆಗೂ ಬಿಜೆಪಿಯಲ್ಲಿರೋ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿರೋ ಬಿಜೆಪಿಯ ಒಕ್ಕಲಿಗ ನಾಯಕರು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಸಿಟಿ ರವಿ, ಪ್ರತಾಪ್ ಸಿಂಹ, ಕೆಸಿ ನಾರಾಯಣಗೌಡ, ಸುಮಲತಾ ಅಂತ ಸಾಕಷ್ಟು ನಾಯಕರಿದ್ದಾರೆ. ಇವರೆಲ್ಲರ ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಹಾಕ್ತಿರೋದೇ ಜೆಡಿಎಸ್ ಅನ್ನೋ ಮಾತುಗಳು ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಸನದಲ್ಲಿ ಮೊದಲ ಸಲ ಕಮಲವನ್ನ ಅರಳಿಸಿದ್ದ ಮಾಜಿ ಶಾಸಕ ಪ್ರೀತಂ ಗೌಡ ಅವರಂತೂ ಜೆಡಿಎಸ್ ನ ಕಡು ವಿರೋಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಪ್ರೀತಂ ಗೌಡ ಮತ್ತೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯವೇ? ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅದೇಗೆ ಸುಮಲತಾ ಅಂಬರೀಶ್ ಅವರು ಮತ್ತೆ ಸ್ಪರ್ಧಿಸದಂತೆ ಮಾಡಿದ್ರು, ಅದೇ ರೀತಿ ಹಾಸನದಿಂದ ಪ್ರೀತಂ ಗೌಡ ಸ್ಪರ್ಧಿಸಬಾರದು, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಪ್ರೀತಂ ಗೌಡ ಅವರ ಪರಿಸ್ಥಿತಿ ಏನಾಗಬೇಡ. ಒಂದೊಮ್ಮೆ ಜೆಡಿಎಸ್ ನ ಪಟ್ಟಿಗೆ ಬಿಜೆಪಿ ಹೈಕಮಾಂಡ್ ಅಸ್ತು ಅಂದ್ರೆ ಪ್ರೀತಂ ಗೌಡ ಅವರ ರಾಜಕೀಯ ಭವಿಷ್ಯಕ್ಕೆ ಪರ್ಮನೆಂಟ್ ಆಗಿ ಚಪ್ಪಡಿ ಕಲ್ಲು ಎಳೆದಂತೆಯೇ ಲೆಕ್ಕ ಅಲ್ವಾ? ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರೋ ಪ್ರೀತಂ ಗೌಡ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇರೋ ಟೈಮಲ್ಲಿ ಹಾಸನ ಜಿಲ್ಲೆಯ ರಾಜಕೀಯದಲ್ಲಿ ಮ್ಯಾಜಿಕ್ ಮಾಡಲು ಮುಂದಾಗಿದ್ದಾರೆ. ಅಂದ್ರೆ ಬಿಜೆಪಿಯಿಂದ ಹಾಸನದ ಟಿಕೆಟ್ ಸಿಕ್ಕರೆ ಓಕೆ, ಇಲ್ಲ ಅಂದ್ರೆ ಪ್ರೀತಂ ಗೌಡ ಅವರು ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ನಿಂದ ಆ ಕಡೆ ಕಿಳಿಯೋಕೆ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಮತ್ತು ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಒಂದೇ ವೇದಿಕೆ ಹಂಚಿಕೊಂಡು ಆತ್ಮೀಯವಾಗಿ ಮಾತುಕತೆ ನಡೆಸಿದ್ರು. ಆ ಪ್ರಸಂಗ ಹಾಸನ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಅವರು ತಮ್ಮ ಭಾಷಣದಲ್ಲಿ ಪ್ರೀತಂ ಗೌಡ ಅವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ರು. ಪ್ರೀತಂ ಗೌಡ ಅವರು ಹಾಸನ ಶಾಸಕರಾಗಿದ್ದ 5 ವರ್ಷಗಳ ಅವಧಿಯಲ್ಲಿ ಹಾಸನ ನಗರದ ಅಭಿವೃದ್ಧಿಗೆ ಶ್ರಮಿಸಿ ಜನ ಮೆಚ್ಚುಗೆ ಪಡೆದಿದ್ದಾರೆ. ಪ್ರೀತಂ ಅಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅಂತ ಶ್ರೇಯಸ್ ಪಾಟೀಲ್ ಹಾರೈಸಿದ್ರು. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದಾರೆ ಪ್ರೀತಂ ಗೌಡ. ಹೀಗಾಗಿ ಅವರು ಸ್ಥಳೀಯವಾಗಿ ಜೆಡಿಎಸ್ ಜೊತೆ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮಧ್ಯೆ ಪ್ರೀತಂ ಗೌಡ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರಬಹುದು ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಜೊತೆ ಪಿಸಿ ಮಾತನಾಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ರಾಜಕೀಯ ಕಡುವೈರಿಯಾಗಿರುವ ಪ್ರೀತಂ ಗೌಡ 2023ರ ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಕೆಲ ಕಾಲ ಸೈಲೆಂಟ್ ಆಗಿದ್ರು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಶ್ರೇಯಸ್ ಪಾಟೀಲ್ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ರು ಅನ್ನೋ ಮಾತುಗಳಿವೆ. ಹೀಗಾಗಿ 2028ರೊಳಗೆ ಬಿಜೆಪಿ ಜೆಡಿಎಸ್ ದೋಸ್ತಿಯನ್ನ ಕಳೆದುಕೊಂಡಿಲ್ಲ ಅಂದ್ರೆ ಪ್ರೀತಂ ಗೌಡ ಅವರಷ್ಟೇ ಅಲ್ಲದೆ ರಾಜ್ಯ ಬಿಜೆಪಿಯ ಸಾಕಷ್ಟು ಪ್ರಭಾವಿ ನಾಯಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋ ಭರ್ಜರಿ ಪ್ಲಾನ್ ನಲ್ಲಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಪ್ರಭಾವಿ ಬಿಜೆಪಿ ಒಕ್ಕಲಿಗ ನಾಯಕರೇ ಕಾಂಗ್ರೆಸ್ ಸೇರಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಇದು ಸಾಧ್ಯವಾಗಿದ್ದೇ ಆದ್ರೆ ಜೆಡಿಎಸ್ ಸಪೋರ್ಟ್ ನಿಂದ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟು ಗೆಲ್ಲಬೇಕು ಅನ್ನೋ ಬಿಜೆಪಿ ಪ್ಲಾನ್ ಫ್ಲಾಪ್ ಆಗೋದು ಗ್ಯಾರಂಟಿ. ಜೊತೆಗೆ ರಾಜ್ಯ ಬಿಜೆಪಿ 2023ರಲ್ಲಿ ಗೆದ್ದಿದ್ದ 66 ಸೀಟುಗಳ ಸಂಖ್ಯೆ 2028ರಲ್ಲಿ 50ಕ್ಕಿಂತ ಕಡಿಮೆ ಬಂದರೂ ಆಶ್ಚರ್ಯವಿಲ್ಲ. ಒಂದೊಮ್ಮೆ 2028ರಲ್ಲಿ ಜೆಡಿಎಸ್ 50ಕ್ಕೂ ಹೆಚ್ಚು ಸೀಟುಗಳನ್ನ ಗೆದ್ರೆ ಸಿಎಂ ಸೀಟನ್ನ ಜೆಡಿಎಸ್ಗೆ ಬಿಟ್ಟುಕೊಡಲೇಬೇಕಾಗುತ್ತೆ. ಆ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಶಕ್ತಿಹೀನವಾಗಿ ಕುಮಾರಣ್ಣ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಬೇಕಾಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಆದ್ರೆ ಇತ್ತ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಧ್ಯೆ ಏನೇ ಮನಸ್ತಾಪಗಳಿದ್ರು ಚುನಾವಣೆ ಅಂತ ಬಂದಾಗ ಈ ಇಬ್ಬರು ನಾಯಕರು ಜೋಡೆತ್ತಿನಂತೆ ವರ್ತಿಸುತ್ತಾರೆ. ಪಕ್ಷವನ್ನ ಅಧಿಕಾರಕ್ಕೆ ತರಲು ತಮ್ಮ ಒಣ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ಹೋರಾಡ್ತಾರೆ. ಹಾಗಾಗಿದ್ದೇ ಆದ್ರೆ 2028ರಲ್ಲೂ ಕಮಲದಳ ದೋಸ್ತಿಗಳನ್ನ ಮತ್ತೆ 100 ಸೀಟುಗಳ ಒಳಗೆ ಕಟ್ಟಿ ಹಾಕಲು ಯಶಸ್ವಿ ಆದಂತೆಯೇ ಲೆಕ್ಕ. ಸ್ನೇಹಿತರೆ, ಹಾಗಾದ್ರೆ ನಿಮ್ಮ ಪ್ರಕಾರ ಪ್ರೀತಂ ಗೌಡ 2028ರೊಳಗೆ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಾರಾ? ಇವರ ಬೆನ್ನಲ್ಲೇ ಹಳೆ ಮೈಸೂರು ಭಾಗದ ಮತ್ತಷ್ಟು ಬಿಜೆಪಿಯ ಒಕ್ಕಲಿಗ ಮುಖಂಡರು ಕೂಡ ಕಾಂಗ್ರೆಸ್ಗೆ ಜೈ ಅಂತಾರ? ಡಿಕೆ ಶಿವಕುಮಾರ್ ಒಕ್ಕಲಿಗ ಅಸ್ಮಿತೆ, ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರ 2028ರಲ್ಲೂ ಕಮಾಲ್ ಮಾಡುತ್ತಾ? ಜೆಡಿಎಸ್ ಜೊತೆಗಿನ ದೋಸ್ತಿಯೇ ಬಿಜೆಪಿಗೆ ಮುಳುವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.